ಕೃಷ್ಣ, ಸಿಕ್ಕಾಕೊಂಡೆ. ಇವಾಗ ಹೇಗೆ ಕವರ್ ಮಾಡೋದು? ನಿನ್ನ ಬಾಲ್ಯನೆಲ್ಲ ನಮ್ ಜೊತೆ ಕಳಿದೇನೆ ಹೋದ್ಯಲ್ಲ. ನಾವು ಎಷ್ಟು ದುರಾದೃಷ್ಟವಂತರು. ಅಯ್ಯೋ ದೇವ್ರೆ. ಕೃಷ್ಣ, ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಅತ್ತೆಯವ್ರ ರೂಮಿಂದ ಯಾಕೆ ಬರ್ತಾ ಇದ್ಯಾ ಭಾವ? ಹೇಳು. ಏನಿಲ್ಲ ಅವನಿ, ಸುಮ್ನೆ ಯಾಕೆ ಬರ್ತೀಯಾ? ನೀನು ಈ ಟೈಮಲ್ಲಿ ಯಾಕೆ ಬಂದೆ? ನೀರಿಗೋಸ್ಕರ. ಮತ್ತೆ ನೀನ್ ಯಾಕೆ ಈ ರೂಮ್ ಹತ್ರ ಬಂದಿದ್ಯಾ? ಏನಿಲ್ಲ ಅವನಿ, ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನಿಗೆ ನಾನು ದೂರ ಇದ್ದೆ ಅಲ್ವಾ, ಅದಕ್ಕೆ ಅಪ್ಪ ಅಮ್ಮನ್ನ ನೋಡ್ಬೇಕು ಅನ್ನಿಸ್ತು. ಈ ಟೈಮ್ ಅಲ್ಲ? ಅಪ್ಪ ಅಮ್ಮನ ನೋಡೋಕ್ಕೆ ಯಾವ ಟೈಮ್ ಆದ್ರೆ ಏನು? ಅದಕ್ಕೆ ಒಳಗಡೆ ಹೋಗಿ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡೆ. 3 ಲೋಕ ಸುತ್ತೋ ಬದಲು ಅಪ್ಪ ಅಮ್ಮನ ಸುತ್ತ 3 ಸರಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರೆ ಪುಣ್ಯ ಅಂತ ವಿನಾಯಕ ಚೌತಿ ದಿನ ಪೂಜಾರಿಯವರು ಕತೆ ಹೇಳ್ಬೇಕಾದ್ರೆ ಗೊತ್ತಾಯ್ತು. ಅದಕ್ಕೆ ನಾನು ಕೂಡ ಆ ಪುಣ್ಯಕ್ಕೋಸ್ಕರ ಹಾಗೆ ಮಾಡಿದೆ. ಅಪ್ಪ ಅಮ್ಮನ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಆಯ್ತು. ಜನ್ಮ ಕೊಟ್ಟರ ಮೇಲೆ ಅಷ್ಟು ಪ್ರೀತಿ ಇರಲ್ವಾ ಹೇಳು? ನಿನ್ ಪ್ರೀತಿ ಎಷ್ಟ್ ದೊಡ್ಡದು ಅಂತ ಮುಂದೆ ಮುಂದೆ ನೋಡ್ತೀನಿ ಬಿಡು. ಅಲ್ಲ, ನೀನೇನು ಪೊಲೀಸವ್ರ ಕಳ್ಳ ನೀ ಕ್ವಶನ್ ಕೇಳೋ ಥರ ನೀನು ಕೇಳ್ತಾ ಇದೀಯಾ? ನನ್ನ ತಂದೆ ತಾಯಿ ರೂಮಿಗೆ ನಾನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಅಷ್ಟೇ. ಈ ಟೈಮಲ್ಲಿ ಯಾಕೆ ಬಂದಿದ್ದ? ಸಾಲದವ್ರು ಸಾಲ ತೀರಿಸ್ಬಿಡ್ತೀನಿ ಅಂತ ಕಿಟ್ಟು ನಮಗೆ ಮಾತು ಕೊಟ್ಟು ಹೋಗಿದ್ದ. ಇಷ್ಟೊತ್ತಾದರೂ ಬರಲಿಲ್ಲ. ಆ ಯಾದಗಿರಿ ಇವಾಗ ಬಂದ ಅಂದರೆ ನಾವು ಏನು ಉತ್ತರ ಕೊಡೋದು? ಏನ್ರಿ ಅಲ್ಲಿ ನೋಡಿ ಬಂದ. ಕೃಷ್ಣ, ದುಡ್ಡು ತಗೊಂಡ್ ಬಂದಿದ್ಯಾ? ತಂದೆ, ಅದಕ್ಕೆ ಬಂದೆ. ಕೃಷ್ಣ ಪರಮಾತ್ಮ ಕೊಟ್ಟಿರೋ ಮಾತನ್ನ ಹೇಗ್ ತಪ್ಪಲ್ವೋ, ಈ ಕೃಷ್ಣ ಕೂಡ ಹಾಗೇ ತಪ್ಪಲ್ಲ. ಏನು ಎಲ್ಲ ಆ ಥರ ಶಾಕಾಗಿ ನೋಡ್ತಾ ಇದ್ದೀರಾ? ಕಳ್ಳ ನೋಟು ಅನ್ಕೊಂಡಿದ್ದೀರಾ? ಅಲ್ವೇ ಅಲ್ಲ, ಪಕ್ಕ ಇದು ಒರಿಜಿನಲ್ ನೋಟು. ಕಷ್ಟಪಟ್ಟು ತಂದಿದ್ದೀನಿ. ನಾಗಯ್ಯ, ಇಷ್ಟು ದುಡ್ಡನ್ನ ನಿನ್ ಜೀವನದಲ್ಲೇ ನೋಡಕ್ಕಾಗಲ್ಲ, ಸಾಯೋ ಕಾಲದಲ್ಲೂ ನೋಡಕ್ಕಾಗಲ್ಲ. ಒಂದ್ಸಲ ಟಚ್ ಮಾಡಿ ನೋಡು, ಟಚ್ ಮಾಡು ನೋಡು. ಐದು ಲಕ್ಷ 5 ಲಕ್ಷ ಅಂತ ಕೇಳಿದ್ದೆ ಹೊರತು ಯಾವತ್ತೂ ನೋಡಿರಲಿಲ್ಲ, ಕೈಯಲ್ಲಿ ಹಿಡ್ಕೊಂಡೂ ಇರಲಿಲ್ಲ. ಇವತ್ತು ನಿನ್ನಿಂದ ಆ ಭಾಗ್ಯ ಸಿಕ್ತು. ಟಚ್ ಚೆನ್ನಾಗಿದೆ ಅಲ್ವಾ? ಇದಕ್ಕಿರೋ ಸ್ಮೆಲ್ಲು, ಇದನ್ನ ಹಿಡ್ಕೊಂಡ್ರೆ ಬರೋ ಕಿಕ್ಕು ಪ್ರಪಂಚದಲ್ಲಿ ಯಾವ್ದ್ರಿಂದಲೂ ಬರಲ್ಲ. ಅದಕ್ಕೆ ಐ ಲವ್ ದುಡ್ಡು 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 ದುಡ್ಡು. ಈ ದುಡ್ಡಲ್ಲಿ 2 ಲಕ್ಷ ಪ್ಲಸ್ ಬಡ್ಡಿ. ಆ ಯಾದಗಿರಿ ಮೂಕಕ್ಕೆ ಎಸಿರಿ. ಉಳಿದಿರೋ ದುಡ್ಡನ್ನ ನೀವು ಖರ್ಚಿಗೆ ಇಟ್ಕೊಳ್ಳಿ. ಇದು ನಿಮಗೆ ಜಸ್ಟ್ ಟೋಕನ್ ಅಮೌಂಟ್. ಹೋಗ್ತಾ ಹೋಗ್ತಾ ನೀವು ಇಂಥದನ್ನ ಇನ್ನ ನೋಡ್ತೀರಾ, ಸರಿನಾ? ನಾಗಯ್ಯ, ಪಕ್ಕಕ್ಕೆ ಬಾ. ಸರೋಜಾ, ಸೂರಿ, ಕರೆಂಟ್ ಶಾಕ್ ಹೊಡೆದಿರೋರ್ ತರ ಆದ್ರೋಗ್ಬಿಟ್ಟಿದ್ದೀರಲ್ಲ,
ಏನ್ ಬದುಕಿದಿರೋ ಹೋದ್ರು? ಏಯ್, ಒಂದ್ ದಿನದಲ್ಲಿ ಇಷ್ಟೊಂದು ದುಡ್ಡು ಹೇಗ್ ತಂದಿಯೋ? ಅಲ್ಲಪ್ಪ, ವೇದವತಿ ಅವ್ರ ಮನೇಲಿ ಕಳ್ತನ ಮಾಡ್ಲಿಲ್ಲ ತಾನೆ? ಆ ಮನೇಲೆ ಕಳ್ತನ ಮಾಡಿದ್ಯಾ ಅಂತ ನನ್ಗೆ ಅನುಮಾನ ಬರ್ತಿದೆ. ನಿಮ್ಮ ಅಪ್ಪ ಅಮ್ಮ ದುಡ್ಡೇ ಕದ್ಬಿಟ್ಟಿದ್ಯಾ? ಹೇ, ಅವನು ಹೇಗೆ ತಂದ್ರೆ ಏನಂತೆ? ನಾವಂತೂ ಸಾಲದವ್ರ ಕಾಟದಿಂದ ತಪ್ಪಿಸ್ಕೋತೀವಲ್ವಾ? ಆಹಾ, ನಾಗಯ್ಯನ್ ಪಾಯಿಂಟು ಕರೆಕ್ಟು. ನಿಜ ಹೇಳು, ಆ ಮನೆದೇ ಅಲ್ವಾ? ಸರೋಜಾ, ಒಂದು ವಿಷಯ ನೆನಪಲ್ಲಿಟ್ಕೋ. ಅಗತ್ಯಕ್ಕೆ ಬೇಕಾಗಿರೋಷ್ಟು ದುಡ್ಡು ಸಿಕ್ಕಿದಾಗ ಆನಂದ ಪಡಬೇಕು, ಡೌಟ್ ಪಡಬಾರ್ದು. ಸಾಲದವ್ರ ಮನೆ ಮುಂದೆ ಬಂದು ಜಗಳ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ಇನ್ನೂ ಏನಾದರೂ ಬೇಕು ಅಂದರೆ ಕೃಷ್ಣ ಅಂತ ಫೋನ್ ಮಾಡಿ ಕೇಳ್ಕೊಳ್ಳಿ. ನಾನು ಬಂದ್ಬಿಡ್ತೀನಿ. ಮೇ ಜಾತಾ ಹೂँ, ತುಮ್ ದುಡ್ಡು ತಗೊಂಡು ಎಂಜಾಯ್ ಕರೋ. ಕೃಷ್ಣ ಹೊರಟ. ಯಾವ ಸಮಯದಲ್ಲಿ ಎಂಥ ಸಮಸ್ಯೆನ ನಮ್ ತಲೆ ಮೇಲೆ ಹಾಕ್ತಾನೋ ಏನೋ. ವೇದವತಿ ದುಡ್ಡು ತರೋಕ್ ಹೋಗಿದ್ದಾಳೆ. ನಾವೊಂದು 10 ನಿಮಿಷದಲ್ಲಿ ಹೊರಡ್ತೀನಿ. ಬೀರುಲೆ ಇಟ್ಟಿದ್ನಲ್ಲ, ಈಗ ಕಾಣಿಸ್ತಿಲ್ವಲ್ಲ? ವೇದವತಿ, ಹಾ, ಬಂದೆ ರೀ. ಏನಂದ್ರೆ ಏನಂದ್ರೆ? ದುಡ್ಡಲ್ಲಿ ಕಾಣಿಸ್ತಿಲ್ಲ ರೀ. 5 ಲಕ್ಷಗಳು ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ ರೀ. ನೀರು ಪೂರ್ತಿ ಹುಡುಕ್ದೆ, ರೂಮ್ ಎಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲ ಹೋಯ್ತು ಅಂತ ಗೊತ್ತಾಗ್ತಾನೆ ಇಲ್ಲ ರೀ. ಮನೆಯವ್ರು ಏನಾದ್ರು ತಗೊಂಡಿದಾರೇನೋ ಕೇಳೋಣ ಇರು. ಶ್ರೀಕರ್, ರಾಧಾ, ವಸಂತ, ಎಲ್ರೂ ಸ್ವಲ್ಪ ಹೊರಗೆ ಬರ್ತೀರಾ? ಏನಾಯ್ತು ಮಾವ? ಕರೆದು ಹೇಳೋದಕ್ಕೆ ಸಂಕೋಚ ಪಡ್ತಿದ್ರಲ್ಲ, ಯಾಕಪ್ಪ ಹೇಳಿ. ನಿನ್ನೆ ಇಟ್ಕೋ ಅಂತ ಹೇಳಿ ನಿಮ್ಮಮ್ಮನ್ಗೆ 5 ಲಕ್ಷ ಕೊಟ್ಟೆ ಕಣೋ. ಅವಳು ಬೀರಲ್ಲಿ ಇಟ್ಲು, ಈಗ ಕಾಣಿಸ್ತಾ ಇಲ್ಲ. ನಿಮ್ಮಲ್ಲಿ ಯಾರಾದ್ರೂ ತಗೊಂಡ್ರೇನೋ? ಅಷ್ಟು ದೊಡ್ಡ ಅಮೌಂಟ್ ಅಗತ್ಯ ಇದ್ರೆ ನಾವೇ ಡೈರೆಕ್ಟಾಗಿ ನಿಮ್ಮನ್ನು ಕೇಳ್ತೀವಿ ಹೊರತು ವಿತೌಟ್ ಯುವರ್ ಪರ್ಮಿಷನ್ ನಾವ್ಯಾಕೆ ತಗೋತೀವಪ್ಪ? ಅಗತ್ಯಕ್ಕೆ 5-10 ಕೇಳೋ ಬ್ಯಾಚೇ ಹೊರತು ಅಷ್ಟು ದುಡ್ಡಿನ ತಂಟೆಗೆ ನಾವ್ಯಾಕೆ ಹೋಗ್ತೀವಪ್ಪ? ನಾನು ಮನೆ ಅಳಿಯ ಆಗಿರ್ಬೋದು, ಆದ್ರೆ ನಮಗಂತ ಕೈವಾಡಗಳು ಗೊತ್ತಿಲ್ಲ ಮಾವ. ಇನ್ ಕಾವ್ಯ ವಿಷಯ ನಿಮಗ್ ಗೊತ್ತಿಲ್ಲದೆ ಇರೋದೇನಿದೆ? ಮಾವ, ಪಕ್ಕದ ಮನೆಯವ್ರನ್ನ ಕೇಳಿ, ಅವ್ರೇನಾದ್ರೂ ತಗೊಂಡಿರ್ಬೋದೇನೋ. ನಮಗ್ ಬರ್ಬೇಕಾಗಿರೋ ಗುತ್ತಿಗೆ ದುಡ್ಡನ್ನೇ ನಾವು ಕೇಳಲಿಲ್ಲ, ಇನ್ನು ಆ ದುಡ್ಡು ನಮಗೇನಕ್ಕೆ? ನಾನು ಈ ಮನೆಗ್ ಸೊಸೆ ಆಗೋಳು, ನನಗೂ ಅಗತ್ಯ ಇಲ್ಲ. ಮತ್ತೆ ಯಾರು ತಗೊಂಡಿರ್ತಾರೆ? ಏನಾಯ್ತಮ್ಮ? ಎಲ್ಲ ಯಾಕೆ ಸೀರಿಯಸ್ ಆಗಿದ್ದೀರಾ? ಮನೆಯಲ್ಲಿ ನಾನು ಇಟ್ಟಿದ್ದ 5 ಲಕ್ಷ ಕಾಣಿಸ್ತಿಲ್ಲಪ್ಪ. 5 ಲಕ್ಷನಾ? ಅಷ್ಟು ದೊಡ್ಡ ಅಮೌಂಟಾ? ಆ ದುಡ್ಡು ಯಾರಿಗೂ ಕೊಡ್ಬೇಕು ಕೃಷ್ಣ. ಮನೇಲಿ ಯಾರನ್ನ ಕೇಳಿದ್ರು ತಗೊಂಡಿಲ್ಲ ಅಂತಿದ್ದಾರೆ. ನೀನೊಬ್ನೇ ಉಳ್ದಿದ್ಯಾ? ನೀವೆಲ್ಲ ಮನೇಲಿರೋರು, ಆದ್ರೆ ನಾನು ನೆನ್ನೆ ಮೊನ್ನೆ ಬಂದವನು. ಒಂದ್ ವೇಳೆ ನಾನು ತಗೊಂಡಿರ್ತೀನಿ ಅನ್ನೋ ಅನುಮಾನ ನಿಮಗೇನಾದ್ರೂ ನನ್ನ ಮೇಲೆ ಬಂದಿದ್ಯಾ ಹೇಗೆ? ಚಿಚಿ, ನಿನ್ ಮೇಲೆ ನಮ್ಗೆ ಅಂತ ಅನುಮಾನ ಯಾಕೆ ಬರುತ್ತೆ ಕೃಷ್ಣ? ನಿನ್ನ ಬೆಳೆಸಿರೋ ತಂದೆ ತಾಯಿಗೆ 50 ಲಕ್ಷ ಕೊಡ್ತೀವಿ ಅಂದ್ರೇನೆ ಬೇಡ ಅಂದೋನ್ ನೀನು. 5 ಲಕ್ಷ ತಗೋತೀಯ ಅಂತ ನಾವು ಹೇಗ್ ಅನ್ಕೋತೀವಿ ಹೇಳು? ಹೌದು ಕೃಷ್ಣ, ನಾವು ನಿನ್ ಮೇಲೆ ಯಾವ ಕಾರಣಕ್ಕೂ ಅನುಮಾನ ಪಡೋದಿಲ್ಲ. ಯಾರು ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಅಷ್ಟೊಂದು ದುಡ್ಡು ಎಲ್ಲಿಗೆ ಹೋಯ್ತು ಅಂತ? ನೀವ್ ಯಾರು ಏನು ಅನ್ಕೊಳ್ಳಲ್ಲ ಅಂದ್ರೆ ನಾನೊಂದ್ ವಿಷಯ ಹೇಳ್ತೀನಿ. ಒಂದ್ ವೇಳೆ ನೀನ್ ತಗೊಂಡ್ಯಾ, ಅರ್ಥ ಆಯ್ತು ಬಿಡು. ಆರೋಪ ಮಾಡೋದಕ್ಕೆ ಅವಸರ ಯಾಕೆ ಬಾವ? ಏನೋ ಹೇಳ್ತೀನಿ ಅಂತಿದ್ದಾಳೆ ಅಲ್ವಾ, ಹೇಳೋದಕ್ ಬಿಡು. ರಾತ್ರಿ ನಿಮ್ ರೂಮಿಂದ ಕೃಷ್ಣ ಬಾವ ಹೊರಗಡೆ ಬರೋದನ್ನ ನಾನು ನೋಡ್ದೆ.
ಕುಡಿಯೋದಕ್ಕೆ ಅಂತ ಬಂದಾಗ ನೋಡ್ದೆ. ಆ ಸಮಯದಲ್ಲಿ ಕೃಷ್ಣ ಬಾವಂಗೆ ನಿಮ್ ರೂಮಲ್ಲಿ ಏನ್ ಕೆಲ್ಸ ಇರತ್ತೆ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನನಗ್ ಗಂಡ ಆಗೋನು ಆ ದುಡ್ಡನ್ನ ಕಳ್ತನ ಮಾಡಿದಾನೆ ಅಂತ ಹೇಳ್ತಿದ್ಯಾ? ರೂಮಿಂದ ಹೊರಗಡೆ ಬಂದ ಅಂತ ಹೇಳ್ದೆ, ಕಳ್ತನ ಮಾಡ್ದ ಅಂತ ಹೇಳಿಲ್ವಲ್ಲ. ರಾಜನ ಎರಡನೇ ಹೆಂಡತಿ ಒಳ್ಳೆಯವಳೆ ಅಂದ್ರೆ ಮೊದಲನೇ ಹೆಂಡತಿ ಒಳ್ಳೆಯವಳಲ್ಲ ಅಂತಾನೆ ಅಲ್ವಾ ಅರ್ಥ? ಅವನಿ ಅವಸರಪಟ್ಟು ಏನೇನೋ ಹೇಳಬೇಡ. ನಾನು ಅಪ್ಪ ಅಮ್ಮನ ನೋಡಕ್ ಬಂದೆ ಅಂತ ಹೇಳಿ ರಾತ್ರಿ ಎದುರುಗಡೆ ಸಿಕ್ದಾಗ್ಲೇ ಹೇಳ್ದೆ ಅಲ್ವಾ ಅವನಿ? ಅಪ್ಪ ಅಮ್ಮ ನೆನ್ಪಿಗೆ ಬಂದು ರಾತ್ರಿ ನಿದ್ದೆ ಬರಲಿಲ್ಲ, ಅದಕ್ಕೆ ಹೋಗಿ ನೋಡ್ದೆ ಅವನಿ. ಆಮೇಲೆ ಚೆನ್ನಾಗೇ ನಿದ್ದೆ ಮಾಡಿದೆ ನಾನು. ನೀನು ಅವಳು ಮಾತನ್ನು ಸೀರಿಯಸ್ ಆಗಿ ತಗೋಬೇಡ, ತುಂಬಾ ಸುಲಭವಾಗಿ ಆರೋಪ ಹೊರಿಸ್ತಾಳೆ. ನಾನು ಈ ಮನೆಗೆ ಸೊಸೆ ಆಗ್ಬಾರ್ದು, ಅದೇ ಅವಳ ಉದ್ದೇಶ. ನನ್ನ ಮೇಲೆ ಏನಾದರೂ ಅನುಮಾನ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡ್ಕೊಳ್ಳಿ. ಕೃಷ್ಣ ಮಾವ ಹೇಳ್ದಾಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಬಂದ್ಮೇಲೆ ಆ ದುಡ್ಡು ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗತ್ತಲ್ವಾ? ಅಷ್ಟ ಅಗತ್ಯ ಇಲ್ಲ. ಸಣ್ಣ ಕೆಲಸ ಮಾಡಿದ್ರೆ ಸಾಕು, ಕಳ್ಳ ಯಾರು ಅಂತ ಗೊತ್ತಾಗತ್ತೆ. ಏನ್ ಮಾಡ್ಬೇಕು? ನೀವ್ ಎಲ್ರೂ ರೂಮ್ಗೂ ಹೋಗಿ ಹುಡುಕಿ, ಯಾರ ರೂಮಲ್ಲಿ ದುಡ್ಡು ಸಿಗತ್ತೋ ಅವರೇ ತೆಗೆದ ಹಾಗೆ. ಸರಿ, ಅವನಿ ಹೇಳ್ದಾಗೆ ಆ ಕೆಲಸನೇ ಮಾಡಿ ಅಮ್ಮ. ಕಳ್ಳ ಯಾರು ದೊರೆ ಯಾರು ಅಂತ ಗೊತ್ತಾಗ್ಬಿಡುತ್ತಲ್ವಾ? ಹಾಗಾದ್ರೆ ಎಲ್ರೂ ಇಲ್ಲೇ ಇರಿ. ವೇದ, ನಡಿ ನಾವು ಹುಡ್ಕೋಣ. ಏನ್ರಿ, ನೀವ್ ಆ ಕಡೆ ನೋಡಿ. ನೀನ್ ಆ ಕಡೆ ಹುಡ್ಕು. ವೇದ, ಸಿಕ್ತಾ? ಇಲ್ಲ ರೀ. ಇಲ್ಲೂ ಇಲ್ಲ. ಇನ್ನೊಂದು ರೂಮಲ್ಲಿ ಹುಡ್ಕೋಣ ಬಾ. ಏನ್ರಿ? ಏನು? ನಂಗ್ ಗೊತ್ತಿಲ್ದಿರೋ ಹಾಗೆ ನೀವ್ ತಗೊಂಡಿಲ್ಲ ಅಲ್ವಾ? ಎಂತ ಮಾತು ಹೇಳ್ದೆ ವಸಂತ? ಬಾಬಾ, ಏನಾಯ್ತು? ಅಕ್ಕ ಏನಾದ್ರು ಅನ್ಲಾ? ನನಗ್ ಗೊತ್ತಿಲ್ದಿರೋ ಹಾಗೆ ನೀನೇನಾದ್ರೂ ತಗೊಂಡಿದ್ಯಾ ಅಂತ ಕೇಳಿದ್ಲು. ಬಾಬಾ, ಮೊದಲು ನೀನ್ ಯಾವತ್ತಾದ್ರೂ ಇಂಥ ಕೆಲಸ ಮಾಡಿದ್ಯಾ ಹೇಗೆ? ಚಿಚಿ 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 ಕಳ್ಳತನ ನಮ್ಮ ವಂಶದಲ್ಲೇ ಇಲ್ಲ. ಏನೋ ಮನೆ ಹಳಿ ಆಗಿರೋದಕ್ ಮಾತ್ರ ಅಂತ ಚೀಪ್ ಕೆಲಸ ಮಾಡ್ತೀನಾ? ಪೃಥ್ವಿರಾಜ್ ಇಲ್ಲಿ ರಾಜ ಕಳ್ಳತನ ಮಾಡಲ್ಲ. ನಾನ್ ತುಂಬಾ ಮೆತ್ತಿಗೆ ಕೇಳಿದೆ, ನೀನೇ ಅನಾವಶ್ಯಕವಾಗಿ ರಾಧಾಂತ ಮಾಡ್ತಿದ್ಯಾ. ಅದಲ್ಲ ವಸಂತ. ಸಾಕ್ ನಿಲ್ಸು. ಏನ್ರಿ, ನೀವ್ ಈ ಕಡೆ ಹುಡುಕಿ. ಸರಿ. ವೇದ, ಏನಾಯ್ತ್ರಿ? ಇಲ್ಲಿ ದುಡ್ಡಿಲ್ಲ. ಸಿಗ್ಲಿಲ್ವಾ? ಸರಿ ಬನ್ನಿ. ಕಳ್ಳ ತುಂಬಾ ದಿನ ತಪ್ಪಿಸ್ಕೊಳಕ್ಕಾಗಲ್ಲ. ಎಲ್ರನ್ನು ನಂಬಿಸ್ತಾ ಎಷ್ಟು ದಿನ ಈ ಮನೇಲಿ ನಿನ್ನ ಆಟ ಸಾಗತ್ತೆ ಅನ್ಕೊಂತ ಇದ್ಯಾ? ಏನತ್ತೆ, ದುಡ್ಡು ಸಿಕ್ತಾ ನಿಮ್ಗೆ? ಎಲ್ಲ ರೂಮು ಹುಡ್ಕುದ್ರ? ಹುಡ್ಕುದ್ವಿ. ದುಡ್ಡು ಸಿಕ್ತಾ ಮತ್ತೆ? ಖಾಲಿ ಕೈಯಲ್ಲಿ ಬಂದಿದ್ದೀರಾ ಅಂದ್ರೆ ಸಿಗ್ಲಿಲ್ಲ ಅಂತ ತಾನೆ? ಸಿಕ್ತು. ಅದು ಯಾರ ರೂಮಲ್ಲಿ ಸಿಕ್ತು ಅಪ್ಪ? ಮೌನವಾಗಿದ್ದೀರಲ್ಲ, ಯಾಕೆ? ಯಾರ ರೂಮಲ್ಲಿ ಸಿಕ್ತು ಅಂತ ಹೇಳಿ ತಾತ.
ಅವನಿ ಶ್ರೀಕರ್ ರೂಮಲ್ಲಿತ್ತು. ಈ ದುಡ್ಡನ್ನ ನಾವು ತಗೊಂಡಿಲ್ಲ ಅಮ್ಮ. ನಮ್ಮ ರೂಮಲ್ಲಿ ಇದು ಹೇಗೆ ಬಂತ ನಮಗೆ ಗೊತ್ತಿಲ್ಲ. ನೀವ್ ತಗೊಂಡಿಲ್ಲ ಅಂದ್ರೆ ನಿಮ್ ರೂಮಲ್ಲಿ ಹೇಗ್ ಸಿಗುತ್ತೆ? ನಿಹಾರಿಕಾ ಹೇಳ್ದಾಗೆ ಇಬ್ರು ಸೇರಿ ನನ್ನ ಮಗನ ಮೇಲೆ ಆರೋಪ ಹೊರಿಸ್ಬೇಕು ಅಂತ ನೋಡ್ತಿದ್ದೀರಾ. ಇಬ್ರು ನೀತಿ ಮಾತು ಹೇಳ್ತಿದ್ರಲ್ಲ, ಈಗೇನು ಉತ್ತರ ಕೊಡ್ತಿರೋ ಕೊಡಿ. ಅಣ್ಣ, ತಮ್ಮನಿಗೆ ಬೈಬೇಡಿ. ತಪ್ಪೆಲ್ಲ ನನಗೆ ಅವನಿದೆ ಅನಿಸ್ತಾ ಇದೆ. ಇದು ಅವನಿಯ ಅಸಲಿ ರೂಪ. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಬೇಡ ಅತ್ತೆ, ನನ್ಗೆ ಮದ್ವೆನೂ ಬೇಡ, ನೀವು ಬೇಡ. ಅಷ್ಟಕ್ಕೂ ಈ ಕುಟುಂಬನೇ ಬೇಡ. ಇವತ್ತು ಈ ಕೃಷ್ಣ ಅವ್ರ ಮೇಲೆ ಆರೋಪ ಮಾಡಿದ್ಲು, ನಾಳೆ ನನ್ ಮೇಲೆ ಕೂಡ ಮಾಡ್ತಾಳೆ. ನಂಗಿದೆಲ್ಲ ಅಗತ್ಯನಾ ಹೇಳಿ? ನನ್ನ ಈ ಮನೆಯಿಂದ ದೂರ ಮಾಡೋದಕ್ಕೆ ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನೇ ಹೊರಟೋದ್ರೆ ಚೆನ್ನಾಗಿರತ್ತೆ. ಸಮಯ ಬಂದಾಗ ಹೋಗ್ಬೇಕಾಗಿರೋರು ಹೊರಗಡೆ ಹೋಗ್ತಾರೆ ಹೊರತು ನೀನ್ ಯಾಕೆ ಹೋಗ್ಬೇಕಮ್ಮ? ಯಾಕೆ ಹೀಗ್ ಮಾಡ್ದೆ? ಅವನಿ ಎಂತವಳು ಅಂತ ನಿಮ್ ಮನಸ್ಸಾಕ್ಷಿಗೆ ಗೊತ್ತು. ನನ್ನ ಮನಸ್ಸಾಕ್ಷಿಗೆ ಗೊತ್ತಿರೋದಕ್ಕೆ ನಿನ್ನ ಪ್ರಶ್ನೆ ಮಾಡ್ತಾ ಇರೋದು. ಹಾಗಾದ್ರೆ ನಿಮ್ ಪ್ರಶ್ನೆಗೆ ಉತ್ತರಕ್ಕೋಸ್ಕರ ನಾನೇ ತಗೊಂಡೆ ಅಂತ ಹೇಳೋಕ್ಕಾಗಲ್ಲ. ನಿಮ್ ಮುಂದೆ ತಲೆ ತಗ್ಸೋದಕ್ಕಾಗಲ್ಲ. ಯಾಕಂದ್ರೆ ನಾನು ಆ ತಪ್ಪನ್ನ ಮಾಡೇ ಇಲ್ಲ. ನನ್ನ ಮಗ ನನ್ನ ಮನೆಗೆ ಬರೋದು ನಿನಗಿಷ್ಟ ಇರ್ಲಿಲ್ಲ, ಅದಕ್ಕೆ ಹೀಗ್ ಮಾಡಿದ್ಯಾ. 10 ಜನರಿಗೆ ತೀರ್ಪು ಕೊಡೋ ವ್ಯಕ್ತಿ ಯೋಚನೆ ಮಾಡದೆ ಮಾತಾಡಬಾರ್ದು. ಯಜಮಾನಿಕೆ ಸತ್ತೋಗತ್ತೆ. ಮಾಡಿದ್ದು ಸಾಲ್ದೆ ಮಾತಿಗೆ ಮಾತು ಕೊಟ್ಟು ನನಗೆ ಎದುರುತ್ರ ಕೊಡ್ತೀಯಾ ನೀನು? ಅಮ್ಮ, ನೀನ್ ಮಾಡ್ತಿರೋದು ಸರಿ ಇಲ್ಲ ಅಮ್ಮ. ನೀನು ಬಾಯಿ ಮುಚ್ಚು. ಹೆಂಡತಿ ಪರ ವಹಿಸ್ಕೊಂಡು ಬರಬೇಡ. ಅಮ್ಮ, ಎಲ್ಲರ ಮುಂದೆ ಹೆಣ್ಣಿನ ಮೇಲೆ ಕೈ ಮಾಡಬೇಡ ಅಮ್ಮ. ಅವಮಾನವಾಗಿ ಫೀಲ್ ಆಗ್ಬಿಡ್ತಾಳೆ. ನೀನು ಇಷ್ಟು ಮಾಡಿದ್ರು ನನ್ನ ಮಗ ನಿನ್ನ ಮೇಲೆ ಎಷ್ಟು ಕರುಣೆ ತೋರಿಸ್ತಿದ್ದಾನೆ ನೋಡು. ಇನ್ನೊಂದು ಸಲ ಇಂಥ ಹುಚ್ಚು ಕೆಲಸ ಮಾಡ್ದೆ ಅಂದ್ರೆ ಹೊರಗಡೆ ಹಾಕ್ಬಿಡ್ತೀನಿ. ನಾನು ರಾತ್ರಿ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಹೊರಗಡೆ ಬಂದೆ. ಅದಕ್ಕೆ ನನ್ನ ಮೇಲೆ ಯಾಕೆ ಆರೋಪ ಹೊರಿಸ್ದಿಯೋ ನನಗೆ ಅರ್ಥ ಆಗಲಿಲ್ಲ. ನನ್ನ ಪೇರೆಂಟ್ಸ್ ಮುಂದೆ, ನನ್ನ ಫ್ಯಾಮಿಲಿ ಮುಂದೆ ಕಳ್ಳ ಅಂತ ಆರೋಪ ಮಾಡಿದ್ದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ. ಅವನಿಗೆ ಬೇಜಾರಾಗ್ತಿದೆ. ಅವನಿಗೆ ತುಂಬ ಬೇಜಾರಾಗ್ತಾ ಇದೆ. ಕೃಷ್ಣ, ಹೇಯ್ ಕೃಷ್ಣ, ಕೃಷ್ಣ ಅವ್ರು ಬಂದು 1 ವಾರ ಕೂಡ ಆಗ್ಲಿಲ್ಲ, ಆಗ್ಲೇ ಎಷ್ಟು ದೊಡ್ಡ ಆರೋಪ ಹೊರಿಸಿದಾಳೆ. ಮನೆ ವಾರಸ್ದಾರನ್ ಮೇಲೆ ಆರೋಪ ಮಾಡಿದ್ರೆ ಯಾರಾದ್ರೂ ಹೇಗ್ ತಡ್ಕೋತಾರೆ? ಕೃಷ್ಣನ ಕರ್ಕೊಂಡ್ ಬಂದು ಮನೆಗೆ ಒಳ್ಳೇದ್ ಮಾಡಿದ್ಲು ಅಂತ ಅನ್ಕೊಂಡ್ವಿ. ಇನ್ನೊಂದ್ ಕಡೆ ಗುಂಡಿ ತೋಡ್ತಾ ಇದ್ದಾಳೆ. ಸಾಕು, ನಿಲ್ಸಿ. ಅದಕ್ಕೆ ಬೇರೆ ಯಾವ ವಿಷಯದಲ್ಲಾದ್ರೂ ನೀವು ಅವನಿಗೆ ಎಷ್ಟೇ ಮಾತಂದ್ರೂ ಸಹಿಸ್ಕೋತೀನಿ. ಕಳ್ಳಿ ಅಂತ ಮಾತ್ರ ಹೇಳ್ಬೇಡಿ, ನಾನು ಸಹಿಸ್ಕೊಳ್ಳೋದಿಲ್ಲ. ಆ ದುಡ್ಡು ನಮ್ಮ ರೂಮ್ ಒಳಗೆ ಹೇಗೆ ಬಂತೋ ಇಟ್ಟೋರ್ಗೆ ಆ ದೇವ್ರಿಗೆ ಗೊತ್ತಿರಬೇಕು.
ಯಾವತ್ತಾದ್ರೂ ಒಂದಿನ ಬಯಲಾಗದೆ ಇರಲ್ಲ ಅಲ್ವಾ? ಇವಾಗ ನನ್ನ ಹೆಂಡತಿಗೆ ಬಾಯಿಗೆ ಬಂದಾಗ ಬೈದವರಿಗೆಲ್ಲ ಅವಾಗ ಉತ್ತರ ಕೊಡ್ತೀನಿ. ಅವನಿ ಬಾ. ಅವನ್ ಹಾಗೆ ಯಾವಾಗ್ಲೂ ಹೆಂಡತಿಗೆ ಸಪೋರ್ಟ್ ಮಾಡ್ತಾನೆ. ನಿಹಾರಿಕಾ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಪಾಪ ಕೃಷ್ಣ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ.